ಏನ್ರೋ ಶಿಷ್ಯಂದ್ರ, ಬಿಸ್ಕೆಟ್ ಆಗುತ್ತಲ್ಲ ಡೈಲಿ, ಅದು ಕಾಯ್ತಿದ್ದಾವೆ ಈಗ. ಈಗ ಬೈಕ್ ಅವ್ರು ಬಂದರು. ನೋಡಿ ಇಂಗ್ಲಿಷ್ ನಂಗೂರ್ಸೋದು ನೀನ್ ನಂಗೂರ್ಸೋದು ಇಂಥ ಕಾಂಪಿಟೇಷನ್ ಬುದ್ಧಿಯಾ ನನ್ನ ಮಾಡೋದಕ್ಕೂ ಆಗಲ್ಲ ಒಳ್ಳೊಂದು ಮಾತು. अर्धे ಅನುಶ್ರೀಯವರ ವಿವಾಹ ಮಹೋತ್ಸವ. ಹಾಗಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ಆಂಕರ್ ಅನುಶ್ರೀ ಬಹು ವರ್ಷಗಳ ಹಾಸ್ಟೆಲಿಗೆ ಹೋಗ್ತಿದ್ದೀನಿ. ಅವರು ಹೋಯ್ತಿದ್ದಾರೆ ಅವ್ರನ್ನ. ನಾನೀಗ ಹಾಸ್ಟೆಲಿಗೆ ಹೋಗ್ತಿದ್ದೀನಿ. ಇವರು ಕಾವೇರಮ್ಮರು. ಇವನು ತುಮಕೂರಿಗೆ ಹೋಗ್ತಾನೆ, ಇವನು ಮಾಗಡಿಗೆ ಹೋಗ್ತಾನೆ. ನಾನು ಹಂಗೆ ಗಾಡಿ ಕೊಟ್ಟುಬಿಟ್ಟು ಹೋಗ್ತೀನಿ. ಇದು ಕಲ್ಲೆ ಗೇಟು. ನನಗೂ ಮಾತಾಡಬೇಕಂತ ಆಸೆ, ಆದರೆ ಜನಗಳು ತಿರುಗಿ ನೋಡ್ತಾರಲ್ಲ ಅವಾಗೇನೋ ಒಂಥರ ಅನಿಸುತ್ತೆ. ಹಂಗಾಗಿ ಮಾತಾಡೋಕೆ ಹಿಂದೆ ಮುಂದೆ ನೋಡ್ತೀನಿ. ಅಂದರೆ ಕೆಲವೊಂದು ಸರ್ತಿ ಮಾತಾಡೋಣ ಅನ್ಕೊಂತೀನಿ. ಅಂದರೆ ಕೆಳಗೆ ಒಳಗಡೆ ಇರೋ ಒಂದು ಮನಸ್ಸು ಇರುತ್ತಲ್ಲ, ಅಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತೀವಲ್ಲ, ಆ ಮನಸ್ಸು ಹಳಗ್ನೇ ತೋರಿಸ್ಬಿಡುತ್ತೆ. ಹಂಗಾಗಿ ಹಿಂಜರಿತೀನಿ. ಈಗ ಆದಷ್ಟು ಟ್ರೈ ಮಾಡ್ತೀನಿ, ಯಾರೇನಾದರೂ ಅಂದ್ಕೊಂಡು ಮಾತಾಡೋಣ ಅಂತ ಬ್ಲಾಗಲ್ಲಿ. ಈಗ ನಾನು ಹೋಗ್ತಿದ್ದೀನಿ ಹಾಸ್ಟೆಲ್ಗೆ. ಇಲ್ಲೇ ನಮ್ಮ ತಮ್ಮರೇನೋ ಗಾಳಿ ಚೆಕ್ ಮಾಡಿಸ್ಬೇಕಂತಂತಂದರು, ಅದಕ್ಕೋಸ್ಕರ ಇಲ್ಲಿ ನಿಂತಿದ್ದೀನಿ. ಅವ್ರನ್ನೇ ಹಿಂದ್ಗಡೆ ಇದ್ದಾರೆ. ನಾನು ಹಂಗೆ ಗಾಡಿನ ನಮ್ಮ ತಮ್ಮಗೆ ಕೊಟ್ಬಿಟ್ಟು ಲೈಬ್ರರಿಲಿ ನೆಕ್ಸ್ಟು ನಾನು ನನ್ನ ಬಸ್ಸಿಂದ ಹತ್ಕೊಂಡು ಹೋಗ್ತೀನಿ. ನೋಡಿ ಸ್ನೇಹಿತರೆ, ಯಾವ ಥರ ಬಿಸಿಲಿದೆ ಅಂತ. ಅಪ್ಪ, ಯಾರೋ ಮಾತಾಡ್ಕೊಂಡು ಈಗ ಹೋಗ್ತಿದ್ರು. ಇವತ್ತು ಮಳೆ ತುಂಬ ಬರುತ್ತೆ ಅಂತ. ಈ ಥರ ಬಿಸಿಲಿಗೆ ಇಲ್ಲೆಲ್ಲ ಹಂಗೆ ಕರೀತಾರೆ. ಜಾಸ್ತಿ ಬಿಸಿಲು ಏನಾದರೂ ಹೊಡಿತು ಅಂದರೆ ಮಳೆ ಇವತ್ತು ಜೋರಾಗೇ ಬರುತ್ತೆ ಅಂತ.
ಎಷ್ಟಿದೆ ಬಿಸಿಲು. ಇನ್ನು ಟೈಮು 11 ಗಂಟೆ, ಇನ್ನು ಮಧ್ಯಾಹ್ನನೂ ಆಗಿಲ್ಲ. ಈಗ ತಾನೇ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ನೋಡಿ, ಬಸ್ಗಳಿದ್ದಾವೆ. ಈಗ ಕೊಟ್ಟಿಗೆಪಳ್ಳಿಗೆ ಬಂದು ಈಗ ಹೆಸರಾಗತ್ತೆ. ಮಾಗಡಿಲಿ ಮಲ್ಕೊಂಡಿದ್ದ ನಾನು ಒಂದು ಸಲ ಕೊಟ್ಟಿಗೆಪಾಳ್ಯದಲ್ಲಿ ಹೆಚ್ಚಾಗಿದೆ. 1 ಅವರಲ್ಲಿ ರೀಚ್ ಆಗಿದ್ದಾರೆ. ಸೋಮ್ಯದ ಬಸ್ಸಲ್ಲಿ ಬಂದಿದ್ದು ನನಗೆ ಗೊತ್ತೇ ಆಗಿಲ್ಲ, ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಅವಾಗ ಗಾಡಿ ಒಂದೇ ಸಲ ಶಿಫ್ಟ್ ಬಂದಾಗ ಅವಾಗ ಗೊತ್ತಾಗೈತೆ. ಕೆಂಗೇರಿ ಬಸ್ಗೆ ವೆಯ್ಟಿಂಗ್. ಕೆಂಗೇರಿ ಬಸ್ಗೆ ವೆಯ್ಟ್ ಮಾಡ್ತಿದ್ದೀನಿ, ಇನ್ನೂ ಬಂದಿಲ್ಲ. ರೀಚ್ ಆಗ್ತೀನಿ. ಈಗ ಬುಂಕ್ ಕಬಾಬ್ ಅಂತ ಪಾರ್ಡರ್ ಸಿಗ್ತೈತೆ. ಕಬಾಬ್ ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ, ಮತ್ತು ಕ್ವಾಂಟಿಟಿನೂ ತುಂಬ ಜಾಸ್ತಿ ಕೊಡ್ತಾರೆ. ಈಗ ಹಂಗೆ ತೋರಿಸ್ತೀನಿ ಮಾಡಿ ಅಲ್ಲಿ ಎಣ್ಣೆಲ್ಲಿ ಬೇಯ್ತಿದೆ ನೋಡಿ ಕಬಾಬು. ಅರ್ಜುನ್ ಅವರು ಫೇವ್ರೆಟ್ ಅವರು ಜಾಸ್ತಿ ಬಂದೆ. ಈಗ ಹೋಗ್ಬೇಕು, ಊಟ ಮಾಡಬೇಕು. ಈಗ ಇವ್ರು ಆಲ್ರೆಡಿ ಎಕ್ಸಾಮಿಗೆ ಪ್ರಿಪ್ರೇಷನ್. ಎಲ್ಲರೂ ಓದ್ಕೊಂತವ್ರಪ್ಪ.
ನೋಡಿ, ಜ್ಞಾನ ಭಾರತಿಲಿ ಏನಾದರೂ ಮಳೆ ಬಂದರೆ ಸ್ವರ್ಗ ಥರ ಫೀಲ್ ಆಗುತ್ತೆ. ಹಾಗೆ ತೋರಿಸ್ತೀವಿ ನೋಡಿ ಸುತ್ತ ಹೆಂಗೈತಂತ ವಾತಾವರಣ. ಒಳ್ಳೆ ಹೆಂಗೈತೆ ವಾತಾವರಣ. ಈ ಮಳೆ ಬಂದಾಗ ಮಾತ್ರ ಗಾಳಿ ಬರುತ್ತಲ್ಲ, ತುಂಬ ಫ್ರೆಶ್ಶಾಗಿ ಬರುತ್ತೆ. ಮಳೆ ಮೂಗಿಗೆಲ್ಲ ತಂಪು ಹೊಡೆಯೋ ಥರ, ಈ ಥರ ಫೀಲ್ ಆಗುತ್ತೆ. ಇಲ್ಲಿ ಯಾರೋ ನೇಣು ಹಾಕ್ಕೊಂಡಿದ್ರಂತೆ. ನೋಡಿ ಇಲ್ಲಿ ಹೆಂಗಿದೆ ವಾತಾವರಣ. ಮರದ ಮೇಲೆ ಪಾಚಿ ಕಟ್ಕೊಂಡಿದೆ. ಹಿಂಗೆ ಆಂಜನೇಯ ದೇವಸ್ಥಾನ ಐತೆ, ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ದೊಡ್ಡ ದೊಡ್ಡ ಮರ ಇದಾವಲ್ಲ, ಅವಕ್ಕೆಲ್ಲ ಪಾಚಿ ಕಟ್ಕೊಂಡೈತಿ. ನೋಡಿ ಅಲ್ಲಿ ಕಾಣುತ್ತೆ ಮೇಲೆ, ಅಲ್ಲಿದೆ. ಅಲ್ಲಿಗೆ ಹೋಗ್ತೀನಿ, ಆಂಜನೇಯ ದೇವಸ್ಥಾನ ಅಂತ. ಅಲ್ಲೂ ತೋರಿಸ್ತೀನಿ ಮೇಲಿಂದ ವಾತಾವರಣ. ನೋಡಿ ನಾನು ಹಿಂದುಗಡೆನೂ ಕಾಣ್ತಿರ್ಬೋದು ಯಾವ ಥರ ಐತೆ. ನೋಡಿ ಇಲ್ಲಿ ಸುತ್ತ ಎಲ್ಲ ಮರ ಇದ್ದಾವೆ, ದಾರಿ ಮೇಲೆ ಮಾತ್ರ ಸ್ವಲ್ಪ ಜಾಗ ಐತೆ ಅಷ್ಟೇ. ಯಾವ ಥರ ಫೀಲ್ ಇರೋದು ಗೊತ್ತಾ, ಇಲ್ಲಿ ಹಿಂಗೆ ನಡ್ಕೊಂಡು ಹೋದರೆ ಫುಲ್ ಮರ, ಮೇಲೆಲ್ಲ ಮರ ಬಾಕೊಂಡಿರೋದು ದಾರಿಗೆ. ಈಗ ಆಂಜನೇಯ ದೇವಸ್ಥಾನ ನಡ್ಕೊಂಡು ಹೋಗ್ತಿದ್ದೀನಿ. ಅವಾಗ ಉಪವಾಸ ಇದ್ನಲ್ಲ, ಸುಸ್ತೇ ಆಗ್ತಿರ್ಲಿಲ್ಲ. ಅವಾಗ ಎಷ್ಟು ನಡೆದ್ರು. ಈಗ ತಿಂತಿದ್ದೀವಲ್ಲ, ಸುಸ್ತಾಗ್ತಿದೆ. ನೋಡಿ ತೋರಿಸ್ತಾನೆ ಆ ಕಡೆ. ನೋಡಿದೆ ಆಂಜನೇಯ ದೇವಸ್ಥಾನ. ಈ ಸುತ್ತ ಹೆಂಗೈತೆ ನೋಡಿ ವಾತಾವರಣ. ಹಿಂದೆ ಕಾಣ್ತಿದೆಯಲ್ಲ, ಬೆಟ್ಟದ ಮೇಲೆ ಬಂದಿರೋದು. ಈಗ ಕೆಳಗಿದೆ ನೋಡಿ ಅಲ್ಲಿ ರೋಡು, ನಮ್ಮ ಹಾಸ್ಟ್ಲಿಗೆ ಹೋಗೋದು. ಸುತ್ತ ಎಲ್ಲ ಬರೋ ಗಿಡಗಳೇ. ಕೂಲ್ ಆಗುತ್ತಲ್ಲ, ಸಖತ್ತಾಗಿ ಮತ್ತು ಫ್ಯಾಂಟಾಸ್ಟಿಕ್ ವೆದರ್ ಮಾತ್ರ. ಓಕೆ, ಮತ್ತೆ ಸಿಗ್ತೀನಿ. ಕ್ಲಾಸಿಗೆ ಹೋಗೋ ಟೈಮಲ್ಲಿ ಡೈಲಿ ಓದಲಿಲ್ಲ, ಎಕ್ಸಾಮ್ ಐತೆ ಅಂತ ಈಗೆಲ್ಲ ಕುಂತ್ಬಿಟ್ಟಾರೆ. ನೋಡಿ, ಎಕ್ಸಾಮು ನಾಳೆ ನಾಡ್ದಿದೆ, ಹಂಗಾಗಿ ಎಲ್ಲ ಇಕ್ಕೋದು. ಈಗ ಈ ವ್ಯಕ್ತಿ ಮಲ್ಕೊಂಬಿಟ್ಟ. ಈಗ ನಾನು ವಿಡಿಯೋ ಮಾಡೋದು ನೋಡಿ.
ಆ್ಯಸ್ ಇಟ್ ಈಸ್ ನಾನು ಅದೇನೆ. ಇಲ್ಲೂ ಅಷ್ಟೇ. ಈಗ ಕ್ವಾರ್ಟರ್ಸ್ ಕಡೆ ಹೋಗ್ತಿದ್ವಿ ಹಂಗೆ ಸುಮ್ಮನೆ. ಅರ್ಜುನು ನಾನು ಈ ಕ್ವಾರ್ಟರ್ಸ್ ಕಡೆ ಹೋಗ್ತಿದ್ವಿ. ಬರ್ತಿದ್ದ ನೋಡಿ ಅರ್ಜುನ್. ಇದೇನು ನಮ್ಮ ಸುತ್ತಮುತ್ತ ಹಾಸ್ಟ್ಲದು ಹೆಂಗೆ ಐತೆ, ಅಲ್ಲೇ ನೆಲ್ಲಿಕಾಯಿ ಮರ ಇರೋದು ನೋಡಿ. ಮಲ್ಕೋಬೇಕಂದ್ರೆ ಊಟ ಮಾಡಿದ್ರೆ ಓದ್ಕೊಂಡು ಕುಂತಾರೆ. ಓಕೆ, ಈಗ ಮಲ್ಕೊಂತೀನಿ, ಮತ್ತೆ ಸಿಗ್ತೀನಿ. ಟೈಮ್ 10 ಆಗಿದೆ.